ಕಾನ್ಸ್ಟಿಪೇಷನ್, ಮಲಬದ್ಧತೆ ತುಂಬಾ ಜನರಿಗೆ ಈ ಸಮಸ್ಯೆ ಇರುತ್ತೆ ಅಲ್ವಾ. ಈ ಸಮಸ್ಯೆಯನ್ನ ಅನುಭವಿಸ್ತಿರೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ನಿಮ್ಗೂ ಈ ಸಮಸ್ಯೆ ಇದ್ರೆ ಯಾವುದೇ ಮಾತ್ರೆ ಬೇಡ, ಯಾವುದೇ ರೀತಿಯ ಔಷಧ ಬೇಡ, ಯಾವುದೇ ಮನೆ ಮದ್ದು ಬೇಡವೇ ಬೇಡ. ನಾನ್ ತಿಳಿಸುವಂತ ಈ ಸಿಂಪಲ್ ಮಸಾಜ್ ಅನ್ನ ಮಾಡ್ಕೊಳ್ಳಿ. ಇದಕ್ಕೆ ನಿಮ್ಗೆ ಕೇವಲ 2 ರಿಂದ 3 ನಿಮಿಷ ಟೈಮ್ ಆದ್ರೆ ಸಾಕಾಗ್ಬಿಡುತ್ತೆ. ಈ ಮಸಾಜ್ ಮಾಡ್ಕೊಂಡ್ರೆ ನಿಮ್ಮ ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆ 100% ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಯಾರಿಗೆಲ್ಲ ಈ ಸಮಸ್ಯೆ ಇದೆ ಅವರೆಲ್ಲ ಟ್ರೈ ಮಾಡಿ 100% ರಿಸಲ್ಟ್ ಸಿಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ವಯಸ್ಸಾದ್ಮೇಲೆ ಅಥವಾ ಜೀರ್ಣಕ್ರಿಯೆ ಸರಿ ಇಲ್ಲ ಅಂದಾಗ ಅಥವಾ ಹಲವಾರು ಕಾರಣಗಳಿಂದ ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇರತ್ತೆ. ಅಂತವ್ರು ಎಲ್ಲರೂ ಇದನ್ನ ಟ್ರೈ ಮಾಡ್ಬೋದು. ಯಾವುದೇ ಖರ್ಚಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಬಟ್ 100% ರಿಸಲ್ಟ್ ಸಿಗುತ್ತೆ. ಹೇಗೆ ಈ ಮಸಾಜ್ ಅನ್ನ ಮಾಡೋದು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ದು ಇನ್ನೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಿದ್ರೆ ಈಗ ಹೇಗೆ ಮಸಾಜ್ ಮಾಡೋದು ನೋಡೋಣ. ಮೊದಲಿಗೆ ನಿಮ್ಮ 2 ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ಒಂದು 10 ಕೌಂಟ್ಸ್ ಈ ರೀತಿ ರಬ್ ಮಾಡಿದ ನಂತರ ನಿಮ್ಮ ಹೊಟ್ಟೆಯ ಭಾಗವನ್ನ ಮಸಾಜ್ ಮಾಡಿ 10 ಕೌಂಟ್ಸ್. 1 2 3 4 5 6 7 8 9 10 ನಂತರ ಪುಷ್ ಮಾಡಬೇಕು. 1 2 3 4 5 6 7 8 9 10. ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ ಅನ್ನ ಮಸಾಜ್ ಮಾಡ್ಕೋಬೇಕು. ರೈಟ್ ಇಂದ ಲೆಫ್ಟ್ ಸೈಡ್ ನೋಡಿ. 1 2 3 4 5 6 7 8 9 10. ನೆಕ್ಸ್ಟ್ ಈ ಸೈಡ್ ಅನ್ನ ಪುಷ್ ಮಾಡಬೇಕು. 1 2 3 4 5 6 7 8 9 10. ನಂತರ ಮೇಲೆ 1 2 3 4 5 6 7 8 9 10. ನೆಕ್ಸ್ಟ್ ಹೊಟ್ಟೆ ಭಾಗವನ್ನ ಮಸಾಜ್ ಮಾಡ್ಕೊಳ್ಳಿ. 1 2 3 4 5 6 7 8 9 10. ನಂತರ ಪುಷ್ ಮಾಡಬೇಕು. 1 2 3 4 5 6 7 8 9 10. ನಂತರ ಹೊಕ್ಕಳಿನ ಅಕ್ಕಪಕ್ಕ ಈ ರೀತಿ ಕೈ ಇಟ್ಕೊಂಡು ಪುಷ್ ಮಾಡಿ. 1 2 3 4 5 6 7 8 9 10. ನಂತರ ಸಂಪೂರ್ಣ ಹೊಟ್ಟೆಯನ್ನ ಮಸಾಜ್ ಮಾಡ್ಕೋಬೇಕು. 1 2 3 4 5 6 7 8 9 10. ನಂತರ ರಿವರ್ಸ್. 1 2 3 4 5 6 7 8 9 10. ನೆಕ್ಸ್ಟ್ ಈ ರೀತಿ ಪುಷ್ ಮಾಡಿ ಹಾಗೆ 5 ಕೌಂಟ್ಸ್ ಹೋಲ್ಡ್ ಮಾಡಿ ಇಡಿ. 1 2 3 4 5. ಈ ಎಲ್ಲ ಮಸಾಜ್ಗಳನ್ನ ಮಾಡಿದ ನಂತರ 1 ಲೋಟ ಬಿಸಿ ನೀರನ್ನ ಕುಡಿಬೇಕಾಗತ್ತೆ. ಸ್ನೇಹಿತರೆ, ಯಾರಿಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆ ಇದೆಯೋ ಅವರೆಲ್ಲರೂ ಇದನ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಗುಣ ಆಗತ್ತೆ. ಯಾವಾಗ್ಲೂ ಪ್ರತಿದಿನ ಈ ಸಮಸ್ಯೆ ಇದೆ ಅಂತಂದ್ರೆ ಊಟಕ್ಕಿಂತ 1 ಗಂಟೆ ಮುಂಚಿತವಾಗಿ ಈ ಮಸಾಜ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ದಿನಕ್ಕೆ 2 ಸಲ ಮಾಡಿ ಸಾಕು. ಊಟಕ್ಕಿಂತ ಮುಂಚೆ ಮಾಡಿ. ಕೆಲವೊಬ್ಬರಿಗೆ ಯಾವಾಗ್ಲಾದ್ರೂ ಒಂದೊಂದ್ ಸಲ ಆಗತ್ತೆ. ಅಂತವರಿಗೆ ಯಾವಾಗ ಅದು ನಿಮ್ಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಗೊತ್ತಾಗುತ್ತೋ, ಯಾವಾಗ ನಿಮ್ಗೆ ಮಲ ವಿಸರ್ಜನೆ ಸರಿಯಾಗಿ ಆಗೋದಿಲ್ವೋ ಅಂತ ಟೈಮಲ್ಲಿ ಕೂಡ ನೀವು ಈ ಮಸಾಜ್ ಅನ್ನ ಮಾಡ್ಕೋಬಹುದು. ಮಸಾಜ್ ಎಲ್ಲ ಮಾಡಿದ ತಕ್ಷಣ 1 ಲೋಟ ಬಿಸಿ ಇರೋ ನೀರನ್ನ ಕುಡಿಬೇಕಾಗತ್ತೆ. ಸ್ನೇಹಿತರ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಇದೇ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.